ಇವತ್ತು ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ನಾವು ನೋಡಿ ಬಂದಿದ್ದೀವಿ, ಎಲ್ಲ ತರಗತಿಯನ್ನು ನಾವು ನೋಡಿ ಬಂದು ನಮ್ಮ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡಿ ಬಂದಿದ್ದೀವಿ. ಎಂಥ ಕ್ವಾಲಿಟಿ ಎಜುಕೇಶನ್ ಅಂದರೆ LKG ಮಕ್ಕಳು, 1ನೇ ತರಗತಿ ಮಕ್ಕಳು ಅವ್ರು ಏನನ್ನ ಹೇಳ್ಬೇಕಂತಿದ್ದಾರೆ ಅವೆಲ್ಲವನ್ನ ಬಹಳ ನಿರ್ಮಲವಾಗಿ, ಫಿಯರ್ನೆಸ್ ಇಲ್ಲದೇನೆ, ಅಂಜಿಕೆ ಇಲ್ಲದೇನೆ, ಬಹಳ ಫ್ರೀಯಾಗಿ ಮುಕ್ತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮಕ್ಕಳು ಮಾತನಾಡೋದನ್ನು ಕಲ್ತ್ಕೊಂಡಿದ್ದಾರೆ. ಎಲ್ಲ ಶಾಲೆಯಲ್ಲಿ ನಾವು ನೋಡ್ತೀವಿ ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಹೆದರ್ತಾರೆ. ಆದರೆ ಈ ಶಾಲೆಯಲ್ಲಿ ಮಕ್ಕಳು ಮಾತನಾಡುವುದನ್ನು ಕಲ್ತ್ಕೊಂಡಿದ್ದಾರೆ. ಮುಂದುವರೆದು ಅಪ್ಲೈಡ್ ಅನ್ವಯಿಕ ಕೌಶಲ್ಯಗಳನ್ನು, ಸ್ಕಿಲ್ಸ್ಗಳನ್ನು ಕಲ್ತ್ಕೊಂಡಿದ್ದಾರೆ. ಮಕ್ಕಳಿಗೆ ನಾವು ಏನಾದರೂ ಒಂದು ಪ್ರಶ್ನೆ, ಎಲ್ಲ ತಂಗ ಸರ್ ನಾವು ಪ್ರಶ್ನೆ ಕೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಉತ್ತರವನ್ನು ಮಾಡ್ತಾ ಇದ್ದಾರೆ. ಕ್ರಾಸ್ ಕ್ವಶನ್ ಮಾಡಿದರೆ ಉತ್ತರವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲಿಂದ ಬಂತು ಅಂತಂದ್ರೆ ಆ ಟೀಚರ್ಸ್ಲಿಂದ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಬಂದಿರ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮದೇ ಆದಂಥ ಜವಾಬ್ದಾರಿ ಇದೆ. ಯಾವ ರೀತಿ ಟೀಚರ್ಸ್ ಜವಾಬ್ದಾರಿ ಇದೆಯೋ, ಯಾವ ರೀತಿ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಇದೆಯೋ, ಯಾವ ರೀತಿ ಸ್ಟೂಡೆಂಟ್ಸ್ ಜವಾಬ್ದಾರಿ ಕೂಡ ಬೇಕಾಗ್ತದೆ, ಪೇರೆಂಟ್ಸ್ ಜವಾಬ್ದಾರಿ ಕೂಡ ಬೇಕಾಗ್ತದೆ. ಚಪ್ಪಾಳೆ ತಟ್ತಾ ಇದೀವಲ್ಲ, ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕೆ ಆಗಂಗಿಲ್ಲ, 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಬರೋದು. ಹಾಗಾಗಿ ನೀವು ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಗಮನ ಹರಿಸಲಿಲ್ಲ, ಮಕ್ಕಳಿಗೆ ಎಷ್ಟು ಓದ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳಿಲ್ಲ, ಮಕ್ಕಳಿಗೆ ಸಮಯನೇ ಕೊಡಲಿಲ್ಲ ಅಂತಂದ್ರೆ ಭಾರಿ ಕಷ್ಟ. ಈ ಸಂದರ್ಭದಲ್ಲಿ ಒಂದು ಹೆಸರು ನೆನಪು ಬರ್ತದೆ ನನಗೆ. ನೀವೆಲ್ಲ ಹೆಣ್ಮಕ್ಳು ತಾಯಿಯಿಂದ ಬಂದು ಕೂತ್ಕೊಂಡಿದ್ರಿ. ಸ್ಮಿತಾ ಸಾಲಸ್ಕರ್ ಅನ್ನುವಂಥ ಒಬ್ಬ ಹೆಣ್ಮಗಳು ಮುಂಬೈ ದಾಳಿಯಲ್ಲಿ ವಿಜಯ್ ಸಾಲಸ್ಕರ್ ಅವರ ಹೆಂಡತಿ ವಿಜಯ್ ಸಾಲಸ್ಕರ್ ಮುಂಬೈ ದಾಳಿಯಲ್ಲಿ ಮರಣ ಹೊಂತಾರೆ. ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ನೋಟಿಫಿಕೇಶನ್ ಕೊಡ್ತದೆ, ಸರ್ಟಿಫಿಕೇಟ್ ಕೊಡ್ತದೆ. ಸ್ಮಿತಾ ಸಾಲಸ್ಕರ್ ಎಂಟೈರ್ ಇಂಡಿಯಾದಲ್ಲಿ ಎಲ್ಲಾದ್ರೂ ಕೂಡ ಹೋದರೂ ಅವರಿಗೆ ಟೋಲ್ ಫ್ರೀ ಇರ್ತದೆ. ಟೋಲ್ ನಾಕಾದಲ್ಲಿ ಅವರಿಗೆ ಯಾವುದೇ ದುಡ್ಡನ್ನು ತಗೊಳ್ಬಾರ್ದು ಅಂತ ಹೇಳಿ ನೋಟಿಫಿಕೇಶನ್ ಆಗ್ತದೆ. ಒಂದು ಸಂದರ್ಭದಲ್ಲಿ ಅವರು ಫಸ್ಟ್ ಟೈಮ್ ಹೋಗ್ತಾ ಇರ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಟೋಲ್ ನಾಕಾದಲ್ಲಿ ಅವ್ರ ಗಾಡಿಯನ್ನು ನಿಲ್ಲಿಸ್ತಾರೆ. ಟೋಲ್ ಕಟ್ಟಿ ಅಂತ ಹೇಳ್ತಾರೆ. ಅವಾಗ ಸ್ಮಿತಾ ಸಾಲಸ್ಕರ್ ಹೇಳ್ತಾಳೆ, ಇಲ್ಲ ಟೋಲ್ ಕಟ್ಟಕ್ಕಾಗಲ್ಲ, ನಾನು ವಿಜಯ್ ಸಾಲಸ್ಕರ್ ಅವ್ರು ಹೇಳ್ತಿ, ನನಗೆ ನೋಟಿಫಿಕೇಶನ್ ಗೆಜೆಟ್ ಆಗಿದೆ, ನನಗೆ ಫ್ರೀ ಮುಕ್ತವಾಗಿ ಎನ್ನುವ ವಾತಾವರಣ ಇದೆ ನನಗೆ ಓಡಾಡಲಿಕ್ಕೆ ದೇಶದಲ್ಲಿ ಅಂತ ಹೇಳಿ ಸರ್ಟಿಫಿಕೇಟ್ ತೋರಿಸಿದಾಗ ಸರ್ಟಿಫಿಕೇಟ್ ಅನ್ನು ಅವ್ರು ನಕಾರ ಮಾಡ್ತಾರೆ. ಇಂಥ ಸರ್ಟಿಫಿಕೇಟ್ ನಡೆಯಂಗಿಲ್ಲ ಅಂತ ಹೇಳ್ತಾರೆ. ಯಾರು ರೆಡ್ ಲೈಟ್ ಅಲ್ಲಿ ಬರ್ತಾರೆ ಅವರನ್ನು ಮಾತ್ರ ನಾವು ಫ್ರೀ ಆಗಿ ಬಿಡ್ತೀವಿ ಅಂತ ಹೇಳ್ತಾರೆ. ಅವಾಗ ಸ್ಮಿತಾ ಸಾಲಸ್ಕರ್ ಹೆಣ್ಮಗಳು, ನಿಮ್ಮಂಗೆ ಹೆಣ್ಮಗಳು ಹೇಳ್ತಾರೆ, ಈ ದೇಶಕ್ಕಾಗಿ ನಾನು ಗಂಡನನ್ನೇ ಕೊಟ್ಟಿದ್ದೀನಿ ಅಂದಮೇಲೆ ನೀವು 45 ರೂಪಾಯಿ ಕೊಡಲ್ಲೇನೋ ಅಂತ ಹೇಳಿ 45 ರೂಪಾಯಿ ಕೊಡ್ತಾರೆ. ಈ ವಿಷಯ ಯಾಕೆ ಏನು ಬರ್ತಾ ಇದೆ ಅಂತಂದ್ರೆ, ನೀವೆಲ್ಲ 9 ತಿಂಗಳು 9 ದಿನ ಮಕ್ಕಳಿಗೆ ಹೋರಾಟ, ಜೀವನ ಕಷ್ಟಪಟ್ಟು ಮಕ್ಕಳಿಗೆ ಹೆರಿಗೆಯನ್ನು ಕೊಟ್ಟಿದ್ದೀರಿ. 9 ತಿಂಗಳು 9 ದಿನ ಕಷ್ಟಪಟ್ಟು ನಿನ್ನ ಸಂಬಂಧ ಒಂದು ದಿನ ಎಕ್ಸಿಬಿಷನ್ ನೋಡಕ್ ಬರಲೇನೋ, ನಿನಗೆ ಎಕ್ಸಿಬಿಷನ್ ನೋಡಕ್ ಬಂದಿದ್ದೀನಿ ಅಂತ ಹೇಳಿ ಕೂತ್ಕೊಂಡಿದ್ದೀವಿ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ನನಗೆ ಅನಿಸುತ್ತೆ. ಸ್ನೇಹಿತರೆ, ನೀವೆಲ್ಲ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ತಾಯಂದಿರು ಮುಂದೆ ಬರಬೇಕು, ಶಿಕ್ಷಣವಂತರಾಗಬೇಕು, ಮುಂದೆ ಬರಬೇಕು. ತಾಯಂದಿರು ಪಾರ್ಟಿಸಿಪೇಷನ್ ಮಾಡಬೇಕು. ತಾಯಂದಿರು ಶಾಲೆ ಮುಖ ಕಡೆ ಧಾವಿಸ್ಬೇಕು, ಶಾಲೆ ಕಡೆ ಬರಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಇವತ್ತು ತಾಯಂದ್ರು ಏನಾದರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ವಿ ನಾವು ಅಂತಂದ್ರೆ, ತಂದೆಯವರು ಬ್ಯುಸಿ ಆಗ್ತಾರೆ. ಬಟ್ ತಾಯಂದ್ರು ಕೂಡ ಜಾಸ್ತಿ ಬ್ಯುಸಿ ಆಗಿಬಿಟ್ರು ಅಂತಂದ್ರೆ ನಮಗೆ ಒಳ್ಳೆಯ ದೇಶವನ್ನು ಕಟ್ಟಲಿಕ್ಕೆ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ರಿಸೋರ್ಸ್ ಅನ್ನ ಕೊಡ್ಲಿಕ್ಕೆ ನಾವೆಲ್ಲೋ ಫೇಲ್ ಆಗ್ತೀವಿ. ಹಾಗಾಗಿ ನಮ್ಮ ಜವಾಬ್ದಾರಿ ಏನು, ತಾಯಂದ್ರ ಜವಾಬ್ದಾರಿ ಏನು ಅಂತಂದ್ರೆ, ನೀವು ನಿಮ್ಮ ಅವರವರ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಒಳ್ಳೆ ಶಿಕ್ಷಣ ಕೊಡಿಸಿದೀವಿ ಅಂತಂದ್ರೆ ಅದೊಂದು ದೇಶ ಸೇವೆ. ನಮ್ಮ ಮನೆಯನ್ನ ಕಟ್ಕೊಂಡಿದೀವಿ ನಾವು ಅಂತಂದ್ರೆ ಅದೊಂದು ದೇಶ ಸೇವೆನೆ. ಇನ್ನೊಬ್ಬರಿಗೆ ನಾವು ಕಷ್ಟ ಕೊಡ್ಲಾರ್ದೆ ಜೀವನವನ್ನ ಮಾಡ್ತಾ ಇದ್ದೀವಲ್ಲ, ಅದೊಂದು ದೇಶಾಭಿಮಾನನೇ. ಇನ್ನೊಬ್ರಿಗೆ ಕಷ್ಟ ಕೊಟ್ಟಿಲ್ಲ, ಇನ್ನೊಬ್ರಿಗೆ ಹರಾಸ್ಮೆಂಟ್ ಮಾಡಿಲ್ಲ, ಹಂಗೆ ಬದುಕಿದೀವಲ್ಲ, ಅದು ಕೂಡ ದೇಶಾಭಿಮಾನ. ಅಲ್ಲಿ ಒಂದು ಸೈನಿಕ ಕೆಲಸ ಮಾಡೋದು ದೇಶ ರಕ್ಷಣೆ ಮಾಡೋದಲ್ಲ, ಪಕ್ಕದ ಮನೆಯವರಿಗೆ ನಾನು ಕಷ್ಟ ಮಾಡಲಾರ್ದೇ ಜೀವನ ಮಾಡಿದ್ದೀನಲ್ಲ, ಇದು ಕೂಡ ದೇಶವನ್ನ ರಕ್ಷಣೆ ಮಾಡಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಂಡು ಆ ಜೀವನವನ್ನ ನೀವು ಬದುಕಬೇಕಾಗ್ತದೆ. ಅದನ್ನು ನೀವು ಮಕ್ಕಳಲ್ಲಿ ತುಂಬಬೇಕಾಗ್ತದೆ. ಮಕ್ಕಳು ಎಲ್ಲಿಂದ ಕಲಿತಾರೆ? ಈ ದೇಶವನ್ನ ಕಟ್ಟಲಿಕ್ಕೆ ಮಕ್ಕಳು ಎಲ್ಲಿಂದ ಮುಂದೆ ಬರ್ತಾರೆ? ಒಂದು ಶಾಲೆಯಲ್ಲಿ ಕಲಿತಾರೆ, ಒಂದು ಮನೆಯಲ್ಲಿ ಕಲಿತಾರೆ. ತಂದೆ ತಾಯಿ ಕಲಿಸ್ತಾರೆ, ಶಾಲೆಯಲ್ಲಿ ಗುರುಗಳು ಕಲಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಯಾವ ಮಕ್ಕಳ ಕೈಯಲ್ಲಿ ತಂದೆ ಮತ್ತು ತಾಯಿ ಒಂದು ಕೈಯಲ್ಲಿ, ಯಾವ ಮಗುವಿನ ಕೈಯಲ್ಲಿ ಒಂದು ಕೈಯಲ್ಲಿ ತಂದೆ ತಾಯಿ ಕೈ ಇರ್ತದೋ, ಇನ್ನೊಂದು ಕೈಯಲ್ಲಿ ಗುರುಗಳ ಕೈ ಇರ್ತದೋ, ಆ ವ್ಯಕ್ತಿಯನ್ನು ಯಾರು ಕೂಡ ಸೋಲ್ಸಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗ್ತದೆ. ಈ ಮಕ್ಕಳಿಗೆ ನಾವು ಹೇಳಬೇಕಾಗ್ತದೆ, ಒಂದು ಕೈಯಲ್ಲಿ ನಮ್ಮ ಕೈ ಹಿಡ್ಕೋ, ಇನ್ನೊಂದು ಕೈಯಲ್ಲಿ ನಿಮ್ಮ ಗುರುಗಳ ಕೈ ಹಿಡ್ಕೋ, ನಿನಗೆ ಯಾರು ಕೂಡ ಸೋಲ್ಸಲ್ಲ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀನು ಗೆದ್ದು ಬರ್ತೀಯ ಅನ್ನೋದು ಅದನ್ನ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕಾಗ್ತದೆ. ಗೌರ್ಮೆಂಟ್ ಸರ್ವೆಂಟೇ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಬಹಳ ಜನ ನಮ್ಗೆ ಬೇಜಾರಾಗ್ತದೆ. ನನ್ನ ಮಗ ಅಮೆರಿಕದಾಗಿದ್ದಾನ್ರಿ ಅಂತ ಹೇಳ್ತಾರೆ, ನನ್ನ ಮಗ ಜಪಾನಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಕೋಟಿ ಗಟ್ಟಲೆ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ರೈತನಾಗಿ ಕೆಲಸ ಮಾಡಿ ನಿಮ್ಗೆ ಅನ್ನ ಹಾಕ್ತಾ ಇದ್ದಾನಲ್ಲ, ಆ ಮಗನ ಬಗ್ಗೆ ಯಾರು ಹೆಮ್ಮೆಯಿಂದ ಹೇಳ್ಕೊಳ್ಳೋದೇ ಇಲ್ಲ.
ನನ್ನ ಮಗ ಒಬ್ಬ ಗ್ರೇಟ್ ಫಾರ್ಮರ್ ಇದ್ದಾನ್ರಿ, ನನಗೆ ದಿನ ಬಂದು ನನ್ನ ಜೊತೆ ಇರ್ತಾನೆ, ನನ್ನ ಸೇವೆಯನ್ನು ಮಾಡ್ತಾನೆ, ನನ್ನ ಕೆಲಸದಲ್ಲಿ ನನ್ನ ಕೃಷಿ ಕೆಲಸದಲ್ಲಿ ತೊಡಗ್ತಾನಂತ ಹೇಳಿ ಆ ಮಗುವಿನ ಬಗ್ಗೆ ಯಾರು ಹೇಳ್ಕೊಳ್ಳಲ್ಲ ನಮ್ಮ ಪೇರೆಂಟ್ಸು. ನನ್ನ ಮಗ ಅಮೆರಿಕಾದಲ್ಲಿ ಇದ್ದಾನೆ, ಅಮೆರಿಕಾದಲ್ಲಿದ್ದಂಥ ಮಗ ನಾವು ಸತ್ತಾಗೂ ಮಣ್ಣಿಗೆ ಬರಲ್ಲವ, ನೆನಪಿರ್ಲಿ. ನಾವು ಸತ್ತಾಗ ಮಣ್ಣಿಗೆ ಬರಬೇಕಂದ್ರೆ 48 ಗಂಟೆ ಬೇಕು. ಅಲ್ಲಿ ತನಕ ಯಾವ ಸಮುದಾಯ, ಯಾವ ಸಮಾಜ, ಯಾವ ಮನೆಯವರು ನಮಗೆ ಇಟ್ಕೊಳ್ಳಲ್ಲ, ಕರ್ಕೊಂಡು ಹೋಗ್ರಿ ಅಂತ. ನಮ್ಗೆ ಯಾವ ಮಗ ಬೇಕು ಅಂತಂದ್ರೆ ನಮ್ಮ ಹತ್ತಿರದಲ್ಲಿ ನಮ್ಮನ್ನ ನೋಡ್ಕೊಳ್ಳುವಂತ ಮಗ ಇದಾನಲ್ಲ, ಆ ಮಗ ಮಾತ್ರ ನಮಗೆ ಬೇಕು, ನಮ್ಮ ಜೊತೆಗೆ ಬೇಕು ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಇವತ್ತು ನಮ್ಮ ಮಕ್ಕಳು ಇವತ್ತಿನ ಸಮಾಜದಲ್ಲಿ ಎಂಥ ಮಕ್ಕಳು, ಅದೇ ನಾನು ಹೇಳಿದ್ರೆ ಅಮೆರಿಕಾ ಅವ್ರೇನು ಕೆಲವೊಂದು ಮಕ್ಕಳು ಮೈ ಲೈಫ್ ಈಸ್ ಮೈ ಪಾರ್ಟ್ನರ್ ಅಂತ ಹೇಳ್ತಾರೆ, ಮೈ ಲೈಫ್ ಈಸ್ ಮೈ ವೈಫ್ ಅಂತ ಹೇಳ್ತಾರೆ. ಸ್ಟೇಟಸ್ ನೋಡ್ಕೋಬೇಕು ಅವರೆಲ್ಲ, ಮೈ ಲೈಫ್ ಈಸ್ ಮೈ ಹಸ್ಬೆಂಡ್ ಅಂತಾರೆ. ಅರೆ, ನೀವು ಜನ್ಮ ಕೊಟ್ಟಂತ ತಂದೆ ತಾಯಿ ಎಲ್ಲಿ ಹೋದ್ರು? ನೀವು ಜನ್ಮ ಕೊಟ್ಟಂತ ತಂದೆ ತಾಯಿ ಎಲ್ಲಿ ಹೋದ್ರು? ವೃದ್ಧಾಶ್ರಮಕ್ಕೆ ಹೋದ್ರು, ಅನಾಥಾಶ್ರಮಕ್ಕೆ ಹೋದ್ರು. ಇಲ್ಲಿ ಬರ್ಕೋತಾರೆ ಮೈ ಲೈಫ್ ಈಸ್ ಮೈ ವೈಫ್ ಅಂತ. ಆಕಿ ಇಲ್ಲ ಅಂತಂದ್ರೆ ಅವ್ನ ಲೈಫೇ ಪರ್ಫೆಕ್ಟ್ ಆಗ್ತಿರ್ಲಿಲ್ಲ ಅಂತ, ಇಂಪರ್ಫೆಕ್ಟ್ ಇದೆ ಅಂತ. ಎಂಥ ಮಕ್ಕಳು ಬೇಕು ನಮ್ಮ ಸೊಸೈಟಿಗೆ ಅಂತಂದ್ರೆ, ನಿಮ್ಮ ಮಕ್ಕಳು ಹೆಂಗಿರ್ಬೇಕು, ಹೆಂಗೆ ಸ್ಟೇಟಸ್ ಹಾಕೋಬೇಕು ಅಂತಂದ್ರೆ ಮೈ ಲೈಫ್ ಈಸ್ ಮೈ ಪೇರೆಂಟ್ಸ್ ಅನ್ನುವಂಥ ಮಕ್ಕಳು, ಮೈ ಲೈಫ್ ಈಸ್ ಮೈ ಪೇರೆಂಟ್ಸ್, ಮೈ ಲೈಫ್ ಈಸ್ ಮೈ ಟೀಚರ್, ಮೈ ಲೈಫ್ ಈಸ್ ಮೈ ಎಲ್ಡರ್ಸ್ ಅನ್ನುವಂತಹ ಮಕ್ಕಳು ನಿಮ್ಮ ಮನೆಗಳಲ್ಲಿ ಸೃಷ್ಟಿ ಆದರೆ, ಒಂದೊಂದು ಮನೆಯಲ್ಲಿ ಇಂಥ ಮಕ್ಕಳು ಸೃಷ್ಟಿ ಆದರೆ ಈ ದೇಶ ಸಮೃದ್ಧಿ, ಈ ದೇಶ ಸುಂದರವಾದ ದೇಶನ, ಸುಂದರವಾದಂತಹ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಇಲ್ಲ ಅಂತಂದ್ರೆ ಸಾಧ್ಯ ಆಗಲ್ಲ. ಈ ಸಂಸ್ಕಾರ, ಕಲ್ಚರು, ಸ್ವಾಮಿ ವಿವೇಕಾನಂದ ಒಬ್ಬರು ಪ್ರವಾಸಿಗರು ಬರ್ತಾರೆ ಈ ದೇಶಕ್ಕೆ, ಬಂದು ಕೇಳ್ತಾರೆ ಈ ದೇಶವನ್ನ ನೋಡಬೇಕು, ಸುತ್ತಾಡಬೇಕು ಅಂತ ಹೇಳಿ. ರವೀಂದ್ರನಾಥ್ ಟಾಗೋರ್ ಅವಾಗ ಹೇಳ್ತಾರೆ, ಈ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹರಡಿರ್ತಕ್ಕಂಥ ದೇಶವನ್ನ ನಿನಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಕಡಿಮೆ ಸಮಯದಲ್ಲಿ ನೋಡಬೇಕು ಈ ದೇಶವನ್ನಂತಂದ್ರೆ ಸ್ವಾಮಿ ವಿವೇಕಾನಂದರವರನ್ನ ಓದ್ಕೋ, ಸ್ವಾಮಿ ವಿವೇಕಾನಂದರವರನ್ನ ತಿಳ್ಕೋ, ನಿನಗೆ ದೇಶ ಏನು ಅಂತ, ಸ್ವಾಮಿ ವಿವೇಕಾನಂದ ದೇಶ ಏನು ಅಂತ ಹೇಳಿ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನ ಹೇಳ್ತಾರೆ. ಎಂಥ ಸಂಸ್ಕಾರ ಸ್ವಾಮಿ ವಿವೇಕಾನಂದರ ಹತ್ತಿರ ಅವ್ರ ತಾಯಿ ಕಟ್ಟಿಕೊಟ್ಟಿರ್ಬೋದು ಅನ್ನೋದು ಬಹಳ ಮುಖ್ಯ. ಒಂದ್ ವೇಳೆ ತಾಯಿ ಇರಲಿಲ್ಲ ಸ್ವಾಮಿ ವಿವೇಕಾನಂದರ ಹಿಂದಂತಂದ್ರೆ, ಸ್ವಾಮಿ ವಿವೇಕಾನಂದ ಚಿಕಾಗೋ